Bucket list ಇರೋ ಕಂಟ್ರಿಗೆ ಫೈನಲಿ ವಿ ಆರ್ ಟ್ರಾವೆಲಿಂಗ್ ಆಫ್ಟರ್ 3 years. ಮನೋಜ್ ನೋಡಿ ಪಾಪ ಮೂರ್ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ದಾನೆ. ನಾನು ಇದೊಂದೇ ಬ್ಯಾಗ್ ಇಟ್ಕೊಂಡಿದ್ದೀನಿ. ಬಟ್ ಮೂರ್ ಬ್ಯಾಗ್ ಅವ್ನು ಇಟ್ಕೊಳ್ಳೋದ್ರೆ ಏನೂ ತಪ್ಪಿಲ್ಲ ಬಿಕಾಸ್ ಈಸ್ ಓನ್ಲಿ ಕ್ಯಾರಿಂಗ್ ಮೋರ್ ಲಗೇಜ್ ಗೈಸ್. ಹಲೋ. ರಿಯಲಿ ನಾಟ್ ವರ್ತ್ ಆಫ್ €6 ಟು ಬಿ. ಮನೋಜ್ಗೇನೋ ದಾಲ್ ತರ ಅನ್ಸ್ತಂತೆ, ನನ್ಗೆ ಹೆಂಗ್ ಅನ್ಸ್ತಂತ ನೋಡೋಣ. ದಾಲ್ನ ಗ್ರೈಂಡ್ ಮಾಡಿ ಕೊಟ್ಟಂಗಿದೆ ನಮ್ಮ ಸೈಡ್ ಇಂಡಿಯನ್ ದಾಲ್ನ, ಬಟ್ ಇಟ್ಸ್ ನೈಸ್ ಆ್ಯಕ್ಚುಲಿ ವಾರ್ಮ್ ಆಗಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಮತ್ತು ಸೇಫ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ನ್ಯೂರೋ. ಸೊ ಈ ವ್ಲಾಗ್ ಸ್ವಲ್ಪ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಒನ್ ಆಫ್ ಅವರ್ ಬಕೆಟ್ ಲಿಸ್ಟಲ್ಲಿರೋ ಕಂಟ್ರಿಗೆ ಫೈನಲಿ ವಿ ಆರ್ ಟ್ರಾವೆಲಿಂಗ್ ಆಫ್ಟರ್ 3 years. ಸೊ 3 yearsಯಿಂದ ಹೋಗ್ಬೇಕು ಅನ್ಕೊಂತಿದ್ರು, ಯಾವುದಾದ್ರೂ ಒಂದು ರೀಸನ್ಗೆ ಕ್ಯಾನ್ಸಲ್ ಆಗ್ತಾನೆ ಇತ್ತು. ಸೊ ಫೈನಲಿ ವಿ ಆರ್ ಮೇಕಿಂಗ್ ಇಟ್ ಟುಡೇ. ಮತ್ತು ಈ ಟ್ರಿಪ್ ಕೂಡ ಲಾಂಗ್ ಟ್ರಿಪ್, 10 daysಗೆ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದಕ್ಕೆ ನಿಮ್ಮ ಹತ್ರ ಎಲ್ಲ ನಮ್ಮ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಣ, ಪ್ಲೇಸಸ್ನ ತೋರಿಸೋಣ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ಸ್ಟುಟ್ಗಾರ್ಟಿಂದ ಈ ಕಂಟ್ರಿಗೆ ಫ್ಲೈಟ್ನ ತೊಗೊತಿದ್ದೀವಿ. ಇವತ್ತು 2:30 ಇರೋದು ನಮಗೆ ಫ್ಲೈಟು, ಆಲ್ರೆಡಿ 11:30 ಆಯಿತು. ಸೊ ಈಗಷ್ಟೇ ಮನೆಯಿಂದ ಎಲ್ಲನೂ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಲಗೇಜ್ ಇಟ್ಕೊಂಡು ಕಾರಲ್ಲಿ ಹೋಗ್ತಿದ್ದೀವಿ. ಮನೋಜ್ ಫ್ರೆಂಡ್ ಬಂದಿದ್ದಾರೆ ಡ್ರಾಪ್ ಮಾಡೋಕ್ಕೆ. ಸೊ ದೇ ಆರ್ ವೇಟಿಂಗ್. ನಾನು ಇಂಟ್ರೋ ಕೊಟ್ಕೊತಿದ್ದೆ, ಸೊ ಲೇಟ್ ಮಾಡೋದು ಬೇಡ, ಬನ್ನಿ ಹೋಗೋಣ. ಟ್ರಾಫಿಕ್ ಎಷ್ಟಿದೆ ಅಲ್ಲಿ ತನಕ ಇದೆ. ಹೋಪ್ಫುಲಿ ಟೈಮಿಗೆ ರೀಚ್ ಆದರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಎಲ್ಲ ಹರಿಯಾಗಿ ಮಾಡಬೇಕು. మా డ్రైవర్ సార్ తీసుకెళ్తే ಡ್ರೈವರ್ ಅಲ್ಲ, ಮನೋಜ್ ಬೆಸ್ಟ್ ಫ್ರೆಂಡ್. ನೋಡಿ, ಮನೋಜ್ ಬೆಸ್ಟ್ ಫ್ರೆಂಡ್ ಪಾಪ ನಮ್ಮನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡೋಕ್ಕೆ ವರ್ಕ್ ಇದ್ರು ಸ್ವಲ್ಪ ಮಧ್ಯದಲ್ಲಿ ಬ್ರೇಕ್ ತೊಗೊಂಡು ಬಂದಿದ್ದಾರೆ. ಥ್ಯಾಂಕ್ಸ್ ವಿಲೋಮನ್ ಅವರೇ. ಸೊ ಜಸ್ಟ್ ನಾವು ಏರ್ಪೋರ್ಟ್ ರೀಚ್ ಆಗಾಯಿತು. ಈಗ ಲಗೇಜ್ ಎಲ್ಲ ತೊಗೊಂಡು ಒಳಗೆ ಹೋಗ್ಬೇಕು, ಟೈಮ್ ಆಗಿಬಿಟ್ಟಿದೆ. ನನ್ನ ಜಾಕೆಟ್ ಕೊಡು. 10 daysಗೆ ಎಷ್ಟು ಲಗೇಜ್ ನೋಡಿ. ಇದರಲ್ಲಿ 2 ಸೂಟ್ ಕೇಸ್ ಮನೋಜ್ದೇ ಇದೆ ಲಗೇಜ್. ಇದೊಂದು ಮತ್ತು ಬ್ಯಾಕ್ ಪ್ಯಾಕ್. ನನಗಿಂತ ಜಾಸ್ತಿ ತಂದಿದೆಯಲ್ಲ ಮನ ಲಗೇಜ್. ಸೊ ಬಂದು ಲಗೇಜ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಬಟ್ ಟೈಮ್ ಇದೆಯಲ್ಲ ಇನ್ನು ಚೆಕ್ ಇನ್ ಮಾಡೋಕ್ಕೆ ನಮಗೆ. ಐ ಥಿಂಕ್ 12:15 ಆಗಿದೆ. ನಮ್ಮ ಫ್ಲೈಟ್ ಇರೋದು 2:30ಗೆ. ಸೊ ಈಗ ಬೇಗ ಹೋಗಿ ಚೆಕ್ ಇನ್ ಮಾಡಬೇಕು, ಬನ್ನಿ ಹೋಗೋಣ. ಸೊ ತುಂಬ ಲೇಟ್ ಆಗಿಬಿಡುತ್ತೆ ಅಂದ್ಕೊಂಡ್ವಿ, ಅಷ್ಟು ಟ್ರಾಫಿಕ್ ಇತ್ತು ನಾವು ಬರುವಾಗ. ಆಟೋಬಾನಲ್ಲಿ ಲಕ್ಕಿಯಾಗಿ ಆನ್ ಟೈಮ್ ರೀಚ್ ಆಗಿದ್ದೀವಿ. ಸೊ ಇದೆ ನೋಡಿ ಸ್ಟುಟ್ಗಾರ್ಟ್ ಏರ್ಪೋರ್ಟ್. ಸೊ ಆ್ಯಕ್ಚುಲಿ ಸ್ಟುಟ್ಗಾರ್ಟ್ ಏರ್ಪೋರ್ಟಿಂದ ಹೋಗ್ತಾ ಇರೋದು ಇದೆ ಫಸ್ಟ್ ಟೈಮ್. ಮನೋಜ್ ನೋಡಿ ಪಾಪ ಮೂರ್ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ದಾನೆ. ನಾನು ಇದೊಂದೇ ಬ್ಯಾಗ್ ಇಟ್ಕೊಂಡಿದ್ದೀನಿ. ಮನಾಯ್, ಎಸ್ ವೆರಿ ಮಚ್. ಬಟ್ ಮೂರ್ ಬ್ಯಾಗ್ ಅವ್ನು ಇಟ್ಕೊಳ್ಳೋದ್ರೆ ಏನೂ ತಪ್ಪಿಲ್ಲ ಬಿಕಾಸ್ ಈಸ್ ಓನ್ಲಿ ಕ್ಯಾರಿಂಗ್ ಮೋರ್ ಲಗೇಜ್ ಗೈಸ್. ನಂದು ಇದೊಂದೇ ಸೂಟ್ ಕೇಸ್, 2 ಅದ ಒಂದೇ. ಸೊ ದಟ್ಸ್ ವೈ ಈಸ್ ಕ್ಯಾರಿಂಗ್. ನೋಡಿ ಎಷ್ಟು ಜನ ಇದ್ದಾರೆ. ಬಟ್ ಓಕೆ, ಆನ್ ಟೈಮ್ ವಿ ಮೇಡ್ ಇಟ್. ಇಲ್ಲಾಂದರೆ ಸ್ಟ್ರೆಸ್ ಆಗಿಬಿಡ್ತಿತ್ತು, ಯಾಕಂದರೆ ಎಷ್ಟು ಟ್ರಾಫಿಕ್ ಇತ್ತಲ್ಲ ಆಟೋಬಾನಲ್ಲಿ. ಓಕೆ, ಐ ಥಿಂಕ್ ಚೆಕ್ ಇನ್ ಕೂಡ ಬೇಗ ಆಗಿಬಿಡತ್ತೆ. 2 ಲೈನ್ ಸಪ್ರೇಟ್ ಇರೋದ್ರಿಂದ ಜಾಸ್ತಿ ಟೈಮ್ ಆಗಲ್ಲ ಅಂದ್ಕೊಂಡಿದ್ದೀನಿ. ಸೊ ವಿ ಗಾಟ್ ಅವರ್ ಬೋರ್ಡಿಂಗ್ ಪಾಸ್. ಸೊ ಸೆಕ್ಯೂರಿಟಿ ಚೆಕ್ನ ಮಾಡಿಕೊಂಡು ಇಲ್ಲಿ ಲೈಟಾಗಿ ಏನಾದ್ರು ತಿನ್ನೋಣ ಅಂತ ತೊಗೊಂಡಿದ್ದೀವಿ. ಕ್ಯಾಪೆಚಿನೋ ಮತ್ತು ಕ್ರಾಸಾನ್ ವಾಟರ್ ಇದೆಲ್ಲನೂ ತಿಂದು ಬೋರ್ಡಿಂಗ್ ಮಾಡಕ್ಕೆ ಹೋಗ್ಬೇಕು. ಯಾ, ಎಷ್ಟು ಕ್ಲೋಸ್ ಅಪ್ ಇದೆ ಫ್ಲೈಟ್. ಆ್ಯಕ್ಚುಲಿ ಚಿಕ್ಕ ಏರ್ಪೋರ್ಟ್ ಇದು ಸ್ಟುಟ್ಗಾರ್ಟ್. can tell with gimbal alma.
ತಿಂದ್ಬಿಟ್ಟಿದೆ ಹಂಗೆ. Cheers. So our gate is 337. Yeah. So we left out with. Actually, ನಮ್ಮ ಫ್ಲೈಟ್ 20 minutes ಡಿಲೇ ಇದೆ. ಹಂಗಾಗಿ ಇನ್ನೂ ಆರಾಮಾಗಿ ಲೀಜರ್ ಆಗೇ ಹೋಗ್ಬೋದು, ಪ್ರಾಬ್ಲಮ್ ಇಲ್ಲ. ನಾವು ಸೆಕ್ಯೂರಿಟಿ ಚೆಕ್ ಮಾಡ್ಕೊಂಡ್ಬಂದು ಆಲ್ಮೋಸ್ಟ್ ಮೋರ್ ದೆನ್ ಅವರ್ ಮೇಲೆ ಆಯಿತು. ನಮ್ಮ 2:30ಗೆ ಫ್ಲೈಟ್ ಟೇಕ್ ಆಫ್ ಆಗಬೇಕಾಗಿತ್ತು, ಬಟ್ 2:30ಗೆ ಇವಾಗ ಬೋರ್ಡಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಫಸ್ಟು ಕಿಡ್ಸು ಮತ್ತು ಏಜ್ ಆದವ್ರನ್ನ ಕರೆಸಿದ್ದಾರೆ ನೋಡಿ. ಈಗ ಸ್ಟಾರ್ಟ್ ಆಗಿದೆ ಬೋರ್ಡಿಂಗ್. E-visa. You have an e-visa? Yeah. Perfect. Then that's fine. Okay. Oh, big gift! Heute habe ich dich schon. Jetzt bist du schon mit dabei. Okay. Thank you. ಸೊ ನೋಡಿ, ಫ್ಲೈಟ್ ಇದು ಆ್ಯಕ್ಚುಲಿ ಡೊಮೆಸ್ಟಿಕ್ ಫ್ಲೈಟ್ಸ್ನ ಇಂಡಿಯಾದಲ್ಲಿರುತ್ತೆ. ಆಗಲ್ಲ ಇಲ್ಲಿ ನಾವು ಪರ್ಚೇಸ್ ಮಾಡಿದ್ರೆ ತೊಗೋಬೇಕಿದ್ರೆ ಈ ಒಂದು ಚಿಕ್ಕ ಕ್ಯಾಬೇಜ್ ಇರುತ್ತೆ, €6. ಅದು ಟು ಎಕ್ಸ್ಪೆನ್ಸಿವ್, ರಿಯಲಿ ನಾಟ್ ವರ್ತ್ ಆಫ್ €6 ಟು ಬಿ. Sit. ಫೈನಲಿ ಆಫ್ಟರ್ ವೇಟಿಂಗ್ ಫಾರ್ ಆಲ್ಮೋಸ್ಟ್ 2 hours ನಾವು ಫ್ಲೈಟ್ ಟೇಕ್ ಆಫ್ ಮಾಡಿದೆ. ಬೋರ್ಡಿಂಗ್ ಹತ್ರ 1 hour ವೇಟ್ ಮಾಡಿದ್ವಿ, ಮತ್ತು ಫ್ಲೈಟ್ ಕೂಡ 1 hour ಡಿಲೇ ಆಯಿತು. ಹೋಗ್ಲಿ ನಾವು ಹೋಗಿರೋ ಪ್ಲೇಸ್ ಕೂಡ ಸರಿಯಾಗಿರುತ್ತೆ ಅಂದ್ಕೊಂಡೆ. ಇಬ್ಬರೂ ಸಮ್ಮರ್ ಡ್ರೆಸ್ಸಸ್ ತಂದಿದ್ದೀನಿ, ಹೋಗ್ಬಿಟ್ಟು ಬಾಕ್ಸ್ ನೋಡೋಣ. Place ಎಲ್ಲಿದೆ? ಸೊ ನಂದು ಯಾವ ಪ್ಲೇಸ್ ಯಾವ ಕಂಟ್ರಿ ಅಂತ ಹೇಳಿಲ್ಲ ಅಲ್ವಾ. ಸೊ ಒಂದ್ಸಲ ಲ್ಯಾಂಡ್ ಆದಮೇಲೆ ಯಾವ ಪ್ಲೇಸ್ ಯಾವ ಕಂಟ್ರಿ ಅಂತ ಹೇಳ್ತೀನಿ. ಸೊ ಕೀಪ್ ವಾಚಿಂಗ್ ದ ವಿಡಿಯೋ, ಯಾರು ಸ್ಕಿಪ್ ಮಾಡಬೇಡಿ. So finally getting down. ಸೊ ನಾನು ಲ್ಯಾಂಡ್ ಆದಮೇಲೆ ಯಾವ ಕಂಟ್ರಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ ಅಂದೆ ಅಲ್ವಾ. ವಿ ಆರ್ ಇನ್ ಕ್ಯಾಪಿಡೋಕಿಯಾ, ಟರ್ಕಿ. ಸೊ ಹೌದು, ಸೊ ಇದು ನಮ್ಮದು ಒನ್ ಆಫ್ ದಿ ಡ್ರೀಮ್ ಕಂಟ್ರಿ ಮತ್ತು ಬಕೆಟ್ ಲಿಸ್ಟಲ್ಲಿ ಇತ್ತಂತಲೇ ಹೇಳ್ಬೋದು ತುಂಬ ವರ್ಷಗಳಿಂದ. ಸೊ ಫೈನಲಿ ವಿ ಮೇಡ್ ಇಟ್ ದಿಸ್ ಇಯರ್. ನಾವಿವಾಗ ಇಳ್ಕೊಂಡಿರೋದು ಕೈಸಿರಿ ಅನ್ನೋ ಏರ್ಪೋರ್ಟಲ್ಲಿ, ಕ್ಯಾಪಿಡೋಕಿಯಾ ರೀಜನಲ್ಲಿ. ಈ ಕ್ಯಾಪಿಡೋಕಿಯಾ ರೀಜನಲ್ಲಿ ಏನು ಫೇಮಸ್ ಅಂತಂದರೆ, ನೀವು ಮೂವೀಸಲ್ಲೆಲ್ಲ ನೋಡಿರ್ತೀರ ಅಲ್ವಾ, ಹಾಟ್ ಏರ್ ಬಲೂನ್ಸ್ ಇರ್ಬೋದು ಮತ್ತು ಲ್ಯಾಂಡ್ಸ್ಕೇಪ್, ಅದೆಲ್ಲನೂ ಈ ಪ್ಲೇಸಸಲ್ಲಿ ತುಂಬಾ ಫೇಮಸ್ಸು. ಇವಾಗ ನಾವು ಇಳ್ದಿರೋದು ಏರ್ಪೋರ್ಟ್ ಹೆಸರು ಕೈಸಿರಿ. ಇಲ್ಲಿಂದ ನಾವು ಬುಕ್ ಮಾಡಿರೋ ಹೋಟೆಲ್ಗೆ ಆಲ್ಮೋಸ್ಟ್ 1 hour ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗಬೇಕು. ಸೊ ನಾವು ಆಲ್ರೆಡಿ ಟ್ಯಾಕ್ಸಿನ ಪ್ರೀ ಬುಕ್ ಮಾಡಿದ್ದೀವಿ. ಈಗ ಅವ್ರಿಗೆ ರೀಚ್ ಔಟ್ ಆಗಿ ಆ ಕ್ಯಾಬ್ನ ತೊಗೊಂಡು ನಾವು ಬುಕ್ ಮಾಡಿರೋಂಥ ಹೋಟೆಲ್ ಗೊರೆಮೆ ಆ ಪ್ಲೇಸ್ಗೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ನಮ್ಮ ನೇಮ್ ಇಟ್ಕೊಂಡು ನಿಂತಿದ್ದಾರೆ. ಹಲೋ. ಪಾಪ ಅವರೇ ಕೂಡ ಸೂಟ್ಕೇಸ್ನ ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ತುಂಬಾ ದೊಡ್ಡದಿದೆ. ಲಕ್ಲಿ ನಮ್ಮ ಸೂಟ್ಕೇಸ್ ಕೂಡ ದೊಡ್ಡದಿರೋದ್ರಿಂದ we got a big taxi. You booked the big one, is it? ಮನ ಈ ಲಗೇಜ್ ಇಲ್ಲಿಡು. ಈ ತರ ಇದೆ ಟ್ಯಾಕ್ಸಿ, ನೋಡಿ ಹೇಗಿದೆ, ನೈಸ್. ಲಗೇಜ್ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ನಾವೇನಾದರೂ ಕೇಳಬೇಕಂತಂದ್ರೂ ಲ್ಯಾಂಗ್ವೇಜ್ ಬರಲ್ಲ ಅವರಿಗೆ, ನಮ್ಮ ಲ್ಯಾಂಗ್ವೇಜ್ ಬರಲ್ಲ, ನಮಗೆ ಅವ್ರ ಲ್ಯಾಂಗ್ವೇಜ್ ಬರಲ್ಲ. ಸೊ ಕಾಮನಾಗಿ ಇಂಗ್ಲೀಷ್ ತುಂಬಾ ಕಮ್ಮಿ ಮಾತಾಡ್ತಾರೆ. ಸೊ ಎಲ್ಲದಕ್ಕೂ ನಾವು ಟ್ರಾನ್ಸ್ಲೇಟ್ನ ಯೂಸ್ ಮಾಡ್ಕೊಂಡು ಮಾತಾಡಬೇಕು. ಅದು ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಇಟ್ಸ್ ಫೈನ್. ಸೊ ಫೈನಲಿ ನಾವು ಬುಕ್ ಮಾಡಿರೋಂಥ ಹೋಟೆಲ್ ಹತ್ರ ಬಂದ್ವಿ. ನಾವು ಆ್ಯಕ್ಚುಲಿ ಕೆ ಹೋಟೆಲ್ನ ಬುಕ್ ಮಾಡ್ಕೊಂಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ವೈಬೇ ಒಂಥರ ಸಗದಾಗಿದೆ. ವೆರಿ ನೈಸ್ ಆ್ಯಕ್ಚುಲಿ. ಸೊ ರಿಸೆಪ್ಷನ್ ನೋಡಿ ಎಷ್ಟು ಯುನೀಕ್ ಆಗಿದೆ ಅಂತ ಇಲ್ಲಿ ಚೆಕ್ ಇನ್ ಮಾಡೋಕ್ಕೆ ಹೋಟೆಲ್ಗೆ. ಸೊ ಇವಾಗ ಎಲ್ಲ ಪಾಸ್ಪೋರ್ಟ್ ಎಲ್ಲ ಕೊಟ್ಟು ರಿಸೆಪ್ಷನ್ ಹತ್ರ ಈಗ ರೂಮ್ನ ಚೆಕ್ ಇನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಕೆ ಹೋಟೆಲ್ನ ಬುಕ್ ಮಾಡ್ಕೊಂಡಿದ್ದೀವಿ.
ಇಲ್ಲಿ ಕೂತ್ಕೊಂಡು ಚಿಲ್ ಮಾಡೋಕ್ಕೆ ಸೋಫಾ ಸೆಟ್ ಇದ್ದಾರೆ, ವೆರಿ ಯೂಜ್ and this is our stay for next 3 days. Washroom. ಸೊ ಇವಾಗಷ್ಟೇ ರೂಮಲ್ಲೆಲ್ಲ ಲಗೇಜ್ ಇಟ್ಬಿಟ್ಟು ಡಿನ್ನರ್ ಮುಗಿಸೋಣ, ಲೇಟ್ ಆಗಿದೆ, ಹಸ್ವಾಗ್ತಿದೆ ಅಂತ ಹೋಗ್ತಾ ಇದ್ದೀವಿ. ಲೋಕಲಲ್ಲಿ ಏನು ಸಿಗುತ್ತೆ ಎಕ್ಸ್ಪ್ಲೋರ್ ಮಾಡಿ ತಿನ್ನೋಣ ಅಂತ. ಬಟ್ ಟರ್ಕಿಯಲ್ಲಿ ಫೇಮಸ್ ಕೆಬಾಬ್ಸ್. ಸೊ ನೋಡೋಣ. ಹೋಟೆಲ್ ಮಾತ್ರ ತುಂಬಾ ಪ್ರಿಟಿ ಆಗಿದೆ ಅಲ್ವಾ? ನನಗೆ ರಿಸೆಪ್ಷನ್ ತುಂಬ ಕ್ಯೂಟ್ ಅನ್ನಿಸ್ತು ಆ್ಯಕ್ಚುಲಿ. ನೋಡಿ ಹೇಗಿದೆ. ಸೊ ತುಂಬಾ ರೆಸ್ಟೋರೆಂಟ್ಸ್ ಕೂಡ ಇದೆ ಅಲ್ಲ? ಐ ಥಿಂಕ್ ವಿ ಶುಡ್ ಚೆಕ್ ಇನ್ ಗೂಗಲ್ ರಿವ್ಯೂ ಚೆನ್ನಾಗಿರೋದಕ್ಕೆ ಹೋಗ್ಬೇಕು. ಏಪ್ರಿಲ್ ಈಸ್ ಆಲ್ಸೋ ಸೀಸನ್ ಅಲ್ವಾ ಟರ್ಕಿಯಲ್ಲಿ, ಬಟ್ ಕ್ರೌಡ್ ಏನಷ್ಟಿಲ್ಲ. ಮೇ ಬಿ ನೈಟ್ ಇಂದಾನೆ ಏನಂತ ಗೊತ್ತಿಲ್ಲ, ನಾಳೆ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೊಂದು ಅಬ್ಸರ್ವ್ ಮಾಡಿದ್ಯಾ, ಇವರು ಜಾಸ್ತಿ ಎಲ್ಲ ಲೈಟ್ಸ್ ಇಟ್ಟಿದ್ದಾರೆ ಎಲ್ಲ ಬಿಲ್ಡಿಂಗ್ಸ್ಗೆನು. ಸ್ಟ್ರೀಟ್ಸ್ ಅಲ್ಲಿ ತುಂಬಾ ಲೈಟ್ಸ್ ಇದೆ ಆಕ್ಚುಲಿ. ಇನ್ ರೀಸೆಂಟ್ ಟೈಮ್ಸ್ ಲೈಕ್ ಲಾಸ್ಟ್ 6-7 years ಇಂದ ತುಂಬಾ ಪಾಪ್ಯುಲರ್ ಆಗಿರೋ ಲೊಕೇಶನ್ ಇದು. ಗೊರೆಮೆನಾ? ಇಟ್ಸ್ ಕಂಪ್ಲೀಟ್ ಕ್ಯಾಪಿಡೋಶಿಯಾ ಇದೆ ಅಂದ್ರೆ ಏನಂದ್ರೆ ಕಂಪ್ಲೀಟ್ ಒಂದು ಸ್ಮಾಲ್ ಟೌನ್ಸ್ನ ಎಲ್ಲ ಸೇರಿಸಿ ಕ್ಯಾಪಿಡೋಶಿಯಾ. ಸಮ್ ಕಾಲ್ ಕ್ಯಾಪಿಡೋಶಿಯಾ, ಸಮ್ ಕಾಲ್ ಕ್ಯಾಪಿಡೋಕಿಯಾ. ಸೊ ಈ ರೆಸ್ಟೋರೆಂಟ್ಗೆ ಹೋಗ್ಬೇಕಂತ ಅನ್ಕೊಂಡಿದೀವಿ. ವಿ ವಾಂಟ್ ಟು ಟ್ರೈ ಲೋಕಲ್ ಫುಡ್ ರಾದರ್ ದನ್ ಪಿಜ್ಜಾ ಅಂಡ್ ಆಲ್. ಅಟ್ಮಾಸ್ಫಿಯರ್, ಆಂಬಿಯನ್ಸ್ ಕೂಡ ಚೆನ್ನಾಗಿದೆ. ಕ್ಯೂಟ್ ಲಿಟಲ್ ರೆಸ್ಟೋರೆಂಟ್. ಸೊ ನಾವು ಒಂದು ಮಿಕ್ಸ್ಡ್ ರೈಸ್ ಪ್ಲಸ್ ವಿಂಗ್ಸ್ ಅಂತ ಏನೋ ಆರ್ಡರ್ ಮಾಡಿದೀವಿ. ಬಟ್ ಐ ಥಿಂಕ್ ದೀಸ್ ಆರ್ ಜಸ್ಟ್ ದಿ ಸೈಡ್ ಡಿಶಸ್. ಇಷ್ಟು ತಿಂತೀವಾ ಇಳಿವಾ? ಐ ಆಮ್ ರಿಯಲಿ ಲವ್. Nice. What is this? This is some local soup we order. ಏನದ ಹೆಸರು ಗೊತ್ತಾ ನಿಮಗೆ? ಲೆಟ್ಟಸ್ ದಾಲ್ ಸೂಪ್. Okay. Tasting time. ಸೇಮ್ ನಮ್ಮ ಪಪ್ಪುನೇ. ಮನೋಜ್ಗೇನೋ ದಾಲ್ ತರ ಅನ್ಸ್ತಂತೆ, ನನ್ಗೆ ಹೆಂಗ್ ಅನ್ಸ್ತಂತ ನೋಡೋಣ. ದಾಲ್ನ ಗ್ರೈಂಡ್ ಮಾಡಿ ಕೊಟ್ಟಂಗಿದೆ ನಮ್ಮ ಸೈಡ್ ಇಂಡಿಯನ್ ದಾಲ್ನ, ಬಟ್ ಇಟ್ಸ್ ನೈಸ್ ಆಕ್ಚುಲಿ, ವಾರ್ಮ್ ಆಗಿ. ಐ ವಾಂಟ್ ಟು ಟೇಸ್ಟ್ ದಿಸ್. ಸಮ್ ಟೊಮೆಟೊ ಚಟ್ನಿ ಯಮ್ಮಿಯಾಗಿ ಕಾಣಿಸ್ತಿದೆ. ಐ ಥಿಂಕ್ ಇಟ್ಸ್ ರಾ. Yeah, you have to mix it with the bread. Nice. Want to try? I'll try. Main dish, wings with rice, some salad, and ಇದೇನೋ some mixed chicken kebabs ಅಂತ. ಬಟ್ ಈ ಕ್ವಾಂಟಿಟಿ ನೋಡಿದ್ಮೇಲೆ ಇದೊಂದೇ ಸಾಕಾಗ್ತಿತ್ತು ಅನಿಸ್ತಿದೆ. ಮೇ ಬಿ ಸ್ಲೋ ಆಗಿ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ತಿನ್ಬೇಕು ಇನ್ಸ್ಟೆಡ್ ಆಫ್ ವೇಸ್ಟಿಂಗ್. ಯಾ. ಸೊ ನಮ್ಮ ಊಟ ಮುಗೀತು. ಇವಾಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ ರೆಸ್ಟ್ ಮಾಡೋಕ್ಕೆ. ನಾಳೆ ಒಂದು ಸೂಪರ್ ಆಗಿರೋ ಆಕ್ಟಿವಿಟಿನ ಬುಕ್ ಮಾಡ್ಕೊಂಡಿದ್ದೀವಿ, ಹಾಟ್ ಹೇರ್ ಬಲೂನ್ ರೈಡ್. ನಾನಂತೂ ಸೂಪರ್ ಡೂಪರ್ ಎಕ್ಸೈಟೆಡ್. ಮನೋಜ್ ನೀನು? Yeah, super. ಯಾ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ವೆದರ್ ಕಂಡೀಷನ್. ಯಾಕಂದ್ರೆ 1 hour ಮುಂಚೆನೇ ಕನ್ಫರ್ಮ್ ಮಾಡ್ತಾರೆ ವೆದರ್ ಹೋಗ್ತೀವಾ ಇಲ್ವಾ ಅಂತ. ಇಟ್ಸ್ ಆಕ್ಚುಲಿ ಸನ್ರೈಸ್ನ ನೋಡೋಕ್ಕೆ ಹಾಟ್ ಏರ್ ಬಲೂನ್ ರೈಡಲ್ಲಿ. ಅದನ್ನ ನಾನು ಅಪ್ಕಮಿಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮತ್ತು ರೈಡ್ ಹೇಗಿತ್ತು ಅಂತೆಲ್ಲ. ಸೊ ಯಾರು ಮಿಸ್ ಮಾಡದೆ ನೋಡಿ ಅಪ್ಕಮಿಂಗ್ ವೀಡಿಯೋಸ್ನ ಕೂಡ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್, ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾನು ನಿಮಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.